ಕಾಯ್ದೆಗಳ ಬಗ್ಗೆ ಅಳಿತಪ್ಪಿದ ಸರ್ಕಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ನಿಮ್ಮ ಕಾನೂನು ಯಾವ ರೀತಿ ಚೂಸಿ ಆಗಿದೆ, ಸೆಲೆಕ್ಟಿವ್ ಆಗಿದೆ ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕಾನೂನನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದ್ಯಾವುದನ್ನು ಕೂಡ ನನ್ನ ಆರೋಪ ಅಲ್ಲ, ನಾನು ಘಟನೆಗಳನ್ನೇ ಉಲ್ಲೇಖ ಮಾಡ್ತಾ ಬಂದಿದ್ದೀನಿ. ನೀವು ಸದನದಲ್ಲಿ ರಾಜಣ್ಣ ಬಂದು ಸಿಡಿ ಫ್ಯಾಕ್ಟರಿ ನಡೀತಾ ಇದೆ, ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತೇಳಿ ಸದನದಲ್ಲಿ ಒಬ್ರು ಸದಸ್ಯರು ಬಂದು ಹೇಳಿದಾಗ ಆ ತನಿಖೆಯನ್ನ ಎಲ್ಲಿಗೆ ತಾರ್ಕಿಕ ಅಂತ ತೆಗೆದುಕೊಂಡು ಹೋದ್ರಿ ನೀವು? ಅಂದ್ರೆ ನಿಮಗೆ ಬೇಕಾದಾಗ ಹೇಗೆ ಬೇಕಾದ್ರೂ ಆ ಕಾನೂನನ್ನ ತಿರುಚುವಂತ ಮತ್ತು ಕಾನೂನನ್ನ ನಿಮ್ಮ ಖುಷಿಗೆ ತಕ್ಕಂತೆ ಬಳಕೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಗೆ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು? ಪರಪ್ಪನ ಅಗ್ರಹಾರ, ಭಯೋತ್ಪಾದಕರಿಗೆ ಮೊಬೈಲ್ಗಳು ಹೇಗೆ ಬೇಕಾದ್ರೂ ಸಿಗುತ್ತೆ, ಅಲ್ಲಿಂದ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಪರಪ್ಪನ ಅಗ್ರಹಕ್ಕೆ ಯಾರು ಇಷ್ಟು ಸುಲಲಿತವಾಗಿ ಬಿಟ್ಟುಕೊಟ್ಟಿದ್ದು? ರಾಜ್ಯಪಾಲರ ಭಾಷಣದಲ್ಲಿ ನಮ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಭಾಷಣದಲ್ಲಿ ಓದಿಸಿದಿರಿ. ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರು ಡ್ಯಾನ್ಸ್ ಮಾಡ್ತಾರೆ, ಮದ್ಯ ತೆಗೆದುಕೊಳ್ತಾರೆ, ಮೊಬೈಲ್ಗಳನ್ನ ಹೇಗ್ ಬೇಕಾದ್ರೂ ಬಳಸ್ತಾರೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೆ ಗೊತ್ತೇ ಆಗ್ಲಿಲ್ಲ ಅಂತ. ಡ್ರಗ್ ಫ್ಯಾಕ್ಟರಿ, ಮೈಸೂರು ಡ್ರಗ್ ಫ್ಯಾಕ್ಟರಿಗೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇದ್ದಂತ ಡ್ರಗ್ಸ್ ಫ್ಯಾಕ್ಟರಿಗೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಯ್ತು. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಗೆ ಡೆಲ್ಲಿ ಪೊಲೀಸರು ಬರಬೇಕಾಯ್ತು. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಏನು? ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪ್ರಶ್ನೆ, IPS ಅಧಿಕಾರಿಗಳು ನಿರುತ್ತರ. ನೀವ್ಯಾಕೆ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಲಿಲ್ಲ? ಪೊಲೀಸರಿಗೆ ಗೊತ್ತಿಲ್ಲದೆ ಯಾವ ಅಪರಾಧವೂ ನಡೆಯೋದು? ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ?